14ನೇ ತಾರೀಕು ಕುಂಭದಿಂದ ಅಯೋಧ್ಯೆಗೆ ಬಂದು ಹಂಗೆ ಒಂದು 2-2.5 ಕಿಲೋಮೀಟ್ರ್ ವಾಕಬಲ್ ಡಿಸ್ಟೆನ್ಸ್ ಇತ್ತು. ಹಂಗೆ ನಡ್ಕೊಂಡು ಹೋಗ್ತಾ ಅಯೋಧ್ಯೆ ರೋಡು ಒಂದು ಸರ್ಕಲ್ ಐತಿ. ಆ ಸರ್ಕಲ್ ಹತ್ರ ಹೋದರೆ ನಮ್ಮ GT ಅಣ್ಣವರು ಫೋನ್ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ರು. ನಾನು ಕಾಮಿಡಿ ಮಾಡಿದೆ, ಯಾರಾದರೂ GT ಅಣ್ಣನ ಫೋನ್ ಕಿತ್ಕೊಂಡು ನೋಡೋಗ್ಬಿಟ್ರಪ್ಪ ಅಂತ ಹೇಳಿದೆ. ಅವರು ಅಯ್ಯೋ ಏನಂತ ಶಾಪ ಆಗ್ತಿದ್ಯೋ ಅಂತ ಹೇಳ್ತಾ ಇದ್ರು. ಅಲ್ಲಿಂದ ಬರಬೇಕಾದ್ರೆ ಒಬ್ಬರು ಅಂಕಲ್ ಸಿಕ್ಕಿದ್ರು. ಜಯ ಶ್ರೀರಾಮ್ ಅಂತ ಹಾಕಿ ಅಂದರೆ ಬರೀ ಶ್ರೀರಾಮ್ ಅಂತ ಅಂದು ನಾಮ ಹಾಕಿದ್ರು. GT ಅಣ್ಣಂಗೆ ಮಾತ್ರ ಜೈ ಶ್ರೀರಾಮ್ ಅಂತ ಹಾಕಿದ್ರು. ಅವರು ಅದೇ ಖುಷಿಲಿ ಎಲ್ರಿಗೂ ವಿಶ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಇಬ್ಬರು ಮಾತಾಡ್ಕೊಂಡು ಹಂಗೆ ಬರ್ತಾ ಇದ್ದೀವಿ. GT ಅಣ್ಣ ಎಲ್ಲ ಜಾಸ್ತಿ ಜನ ಇಲ್ಲ ಏನು ಇಲ್ಲ ಅಂದ್ಕೊಂಡು ಬಂದೀವಿ. ಬರ್ತಾ ಖಾಲಿನೇ ಇತ್ತು ರೋಡು ಇದೇ ಥರ. ಮುಂದೆ ಬಂದು ನೋಡ್ತೀವಿ ಫುಲ್ಲು ಜನ ಸಾಗರ. ಇಲ್ಲಿ ಅಯೋಧ್ಯೆಯಲ್ಲಿ ಎಷ್ಟೇ 1000 ಜನ ಬಂದ್ರೂ ಒಳ್ಳೆ ದರ್ಶನ ಆಗ್ತದೆ. ಯಾಕೆ ಅಂತಂದರೆ ಒಂದೇ ಸರಿ 200-300 ಜನ ಒಂದೇ ಹೊಟ್ಟೆ. ಹಂಗೆ ಬರ್ತಾ ಮುಂದೆ ನೋಡ್ತೀವಿ ಸಿಕ್ಕಾಪಟ್ಟೆ ಜನ. ಏನಪ್ಪ ಈ ಜನದಲ್ಲಿ ನಾವು ದರ್ಶನ ಮಾಡೋದು ಯಾವ ಥರ ಏನು ಎತ್ತ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬರ್ತಾ ಮುಂದೆ ಬಂದು ನೋಡ್ತೀವಿ ಸಿಕ್ಕಾಪಟ್ಟೆ ಜನ ಇತ್ತು. ಆದರೆ ಎಲ್ಲೂ ಸಹ ನಮ್ಮನ್ನ ನಿಲ್ಲಿಸಿಲ್ಲ. ಫಸ್ಟು ಸ್ಟಾರ್ಟಿಂಗಿಂದ ಎಲ್ಲಿ ಮೂವಿಂಗ್ ಇತ್ತೋ ಕೊನೆ ರಾಮನ ದರ್ಶನ ಆಗೋವರೆಗೂ ಸೇಮ್ ಮೂವಿಂಗೇ ಇತ್ತು. ಎಲ್ಲೂ ಸಹ ನಿಂತ್ಕೊಳ್ಳಲಿಲ್ಲ, ಏನಿಲ್ಲ. ಎಲ್ಲನೂ ಚಿಕ್ಕ ಸ್ಟೆಪ್ ಹಾಕೊಂಡು ಬರ್ತಲೇ ಇದ್ವಿ. ತುಂಬ ಸಕ್ಕದ ಮೂಡ್ ಬಂದೈತೆ ರಾಮ ಮಂದಿರ ಮಾತ್ರ. ಇನ್ನೂ 1-1.5 ವರ್ಷ ಕೆಲಸ ಮಾಡಬೇಕು. ನೈಟು 8 ಗಂಟೆ 9 ಗಂಟೆ ಆದರೂ ಸಹ ಸುಮಾರು 9 ಗಂಟೆ ಆದರೂ ಸಹ ಕೆಲಸ ಮಾಡ್ತಲೇ ಇದ್ದಾರೆ. ಇಲ್ಲಿ ಕೆಲಸ ಮಾಡಿರೋಂಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು. ಆ ಕೆತ್ತನೆ ಅಂತೂ ಬಹಳ ಚೆನ್ನಾಗಿದೆ. ಯಾರೂ ಸಹ ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಒಳ್ಳೆ ರಾಮನ ದರ್ಶನ ಮಾತ್ರ ಸೂಪರಾಗುತ್ತೆ. ಯಾವುದು ಜನ ತಳ್ಳಲ್ಲ, ಏನಿಲ್ಲ. ಒಂದೇ ಮೂವಿಂಗಲ್ಲಿ ಬರ್ತಾ ಇರ್ತದೆ. ಇವಾಗ ಫೋನೆಲ್ಲ ಅಲೋ ಇದೆ ಒಳಗಡೆ. ಫೋನ್ ಎಲ್ಲ ಕಡೆನೂ ಸಹ ತೊಗೊಂಡೇ ಹೋಗ್ಬೋದು. ಯಾವ ಲಾಕರಲ್ಲಿ ಇವಾಗ ಯಾಕೆಂದರೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇರೋದ ಕಾರಣದಿಂದ ಒಳಗಡೆ ಎಲ್ಲ ಫೋನ್ ಅಲೋ ಇದೆ ಅಂತ ಬಿಟ್ಬಿಟ್ಟಿದ್ದಾರೆ. ನಮಗೆ ಯಾವ ಕಡೆನೂ ಸಹ ಫೋನೇ ಆಗಲಿ ಯಾವುದೇ ಆಗಲಿ ಲಗೇಜ್ ಮಾತ್ರ ತೊಗೊಂಡೋದ್ರೆ ಫಸ್ಟ್ ಎಂಟ್ರೆನ್ಸಲ್ಲಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಅದು ಬಿಟ್ಟರೆ ಇನ್ನು ಯಾವುದೇ ಫೋನು ಯಾವುದೇ ತರಹದ ವಸ್ತುಗಳಲ್ಲಿ ಸಹ ಯಾವುದೇ ಲಾಕರಲ್ಲಿ ಇಡಿಸಿಲ್ಲ. ಕ್ಯೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಕ್ಯೂ ಲೈನು ಚೆನ್ನಾಗಿದೆ, ಬನ್ನಿ. ನೋಡಿ ಇನ್ನೂ ಕೆಲಸ ನಡೀತಾ ಇದೆ. ಮುಂದೆಲ್ಲ ಫುಲ್ಲು ಇನ್ನೂ ಫಿನಿಶ್ ಆಗೋಕ್ಕೆ 1 ಇಯರ್ ಆದರೂ ಆಗ್ಬೋದು. ನೋಡಿ ಜನಗಳಂತೂ ಎಲ್ಲೂ ನಿಂತೇ ಇಲ್ಲ, ಮೂವಿಂಗ್ ಆಗ್ತಲೇ ಹೋಗ್ತಾ ಇದೆ. ಒಳ್ಳೆ ದರ್ಶನ ಆಗುತ್ತೆ. ಎಲ್ಲರೂ ಸಹ ಒಂದೇ ಕ್ಯೂನ್ ತಾಳ್ಮೆಯಿಂದ ಹೋಗಿ ಅಷ್ಟೇ ಕೇಳ್ಕೊಳ್ಳೋದು. ನೂಕುಲಾಟ ಬೇಡ. ಇದರೊಳಗೊಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಫೋನು ಕೊಟ್ಟು ಕಳಿಸ್ಬಾರ್ದಿತ್ತು, ಅದನ್ನು ಲಾಕ್ ಮಾಡಬೇಕಾಯಿತು. ಎಲ್ಲರ ಕೈಯಲ್ಲೂ ಫೋನೇ. ಆ ಕಾರಣಕ್ಕೋಸ್ಕರ ಎಲ್ಲರೂ ರೆಕಾರ್ಡ್ ಮಾಡಿಬಿಟ್ಟಿದ್ದಾರೆ. ಬಟ್ ರಾಮನ್ನ ಎಲ್ಲ ಕಡೆನೂ ಬರ್ದಲೇ ಇರೋದವ್ರಿಗೂ ಸಹ ದರ್ಶನ ಆಗ್ತಾವೆ. ಎಲ್ಲರೂ ರಾಮ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ರಾಮ ದರ್ಶನ ಎಲ್ರಿಗೂ ಸಿಕ್ಕಲಿ. ಫೋನ್ ಮುಖಾಂತರನಾದರೂ ಸಿಕ್ಕಲಿ, ಇಲ್ಲ ವಿಡಿಯೋ ಕಾಲ್ಸ್ ಮುಖಾಂತರನಾದರೂ ಸಿಕ್ಕಲಿ. ಎಲ್ರಿಗೂ ರಾಮನ ಕಡೆಯಿಂದ ಒಳ್ಳೆಯದಾಗಲಿ ಅಷ್ಟೇ ಕೇಳ್ಕೊಳ್ಳೋದು. ಧನ್ಯವಾದ. ಮುಂದೆ ರಾಮನ ವಿಗ್ರಹ ಸಹ ನಾನು ಸಹ ತೋರಿಸಿದ್ದೀನಿ, ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ ಮುಂದೆ ನಮ್ಮ ರಾಮ ಕಾಣ್ತಾನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ ನಮ್ಮ ರಾಮನ ಮಂದಿರ ಎಷ್ಟು ಕೆತ್ತನೆಯಿಂದ ಕೂಡಿದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ರಾಮ ಮಂದಿರ ಗೋಪುರ ನೋಡೋಕ್ಕೇ ಒಂದು ಕಣ್ಣು ಸಾಲದು. ಆ ಗೋಪುರಗಳನ್ನು ಕೆತ್ತಿದ ಶಿಲ್ಪಿಗೆ ಕೋಟಿ ಕೋಟಿ ನಮನಗಳು. ಸೂಪರ್ ಆಗಿದೆ ನೋಡಿ ಯಾವ ರೇಂಜ್ ಅಂತ. ರಾಮ ಮಂದಿರ ಕಾಣಿಸ್ತಾ ಐತೆ ನೋಡಿ. ವಲ್ಲರಿ ವಿರಾಜಮಾನ ಮೂರ್ಧನಿ ಜ್ವಲಲ್ಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ. ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರಸ್ಫುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿದ್ದಿಗಂಬರೆ ಮನೋ ವಿನೋದ ಮೇತು ವಸ್ತುನಿ. ಜಟಾಭುಜಂಗ ಪಿಂಗಲ ಸ್ಫುರತ್ ಪ್ರಣಾಮಣಿ ಪ್ರಭಾ ಕದಂಬ ಕುಂಕುಮದ್. ಇಲ್ಲಿ ಹೋಗ್ತಾ ಇರುವಂತಹ ಜನರು ಒಂದೇ ಸರಿ ರಾಮನ ದರ್ಶನ ಸಹ ಮಾಡ್ಬೋದು. ಆ ರೇಂಜಲ್ಲಿ ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೂಪರ್.